ಕಾರ್ಯಕ್ರಮಕ್ಕೆ ಸ್ವಾಗತ. 2025ನೇ ಸಾಲಿನ ಕೇಂದ್ರ ಸಾಹಿತ್ಯ ಅಕಾಡೆಮಿಯ ಬಾಲ ಸಾಹಿತ್ಯ ಪುರಸ್ಕಾರಕ್ಕೆ ಆಯ್ಕೆಗೊಂಡಿರುವ ಬಳ್ಳಾರಿ ಜಿಲ್ಲೆಯ ಡಾಕ್ಟರ್ ಕೆ ಶಿವಲಿಂಗಪ್ಪ ಹಂದಿಹಾಳು ಅವರ ಸಂದರ್ಶನವನ್ನು ಇಂದು ಅನುದಿನ ಸಂಪಾದಕ ಗಣೇಶ ಇನಾಮದಾರ್ ನಡೆಸಿಕೊಡಲಿದ್ದಾರೆ. ವೀಕ್ಷಿಸಲು ವಿನಂತಿಗಳು. ನೋಟ್ ಬುಕ್ ಎಂದಾಕ್ಷಣ ನಿಮ್ಮ ಗಮನ ಶಾಲೆ ಮಕ್ಕಳು ವಿದ್ಯಾಭ್ಯಾಸ ಕಡೆಗೆ ಹರಿಯುತ್ತದೆ. ಹೌದು, ಕನ್ನಡ ಸಾಹಿತ್ಯ ಕ್ಷೇತ್ರದ ಬಾಲ ಸಾಹಿತ್ಯ ಕ್ಷೇತ್ರದಲ್ಲಿ ತನ್ನದೇ ಆದ ರಾಜ ಮುದ್ರೆ ಸ್ಥಾಪಿಸಲು ಹೆಜ್ಜೆ ಹಾಕುತ್ತಿರುವ ಈ ನೋಟ್ ಬುಕ್ ಎಂಬ ಕೃತಿ ಹಳ್ಳಿಗಾಡಿನಲ್ಲಿ ಆಗುವ ಬಾಲ್ಯದ ವಾಸ್ತವಿಕ ಸಂಗತಿಗಳನ್ನು ಕುತೂಹಲಕಾರಿಯಾಗಿ ತಿಳಿಸುತ್ತದೆ. ಇಲ್ಲಿ ನೋಡಿ. ನಮಸ್ಕಾರ ಸರ್. ನಮಸ್ಕಾರ ಸರ್. ಅನುದಿನ ಸುದ್ದಿಜಾಲದಿಂದ ತಮಗೆ ಸ್ವಾಗತ. ನಿಮಗೆ ಈಗೇನು ಪ್ರಶಸ್ತಿ ಸಿಕ್ಕಿದೆಯಲ್ಲ ಬಾಲ ಸಾಹಿತ್ಯ, ಅದು ಮುಂದಿನ ದಿನಗಳಲ್ಲಿ ನಿಮ್ಮ ಬಾಲ ಸಾಹಿತ್ಯ ರಚನೆಗೆ ಹೆಚ್ಚಿನ ಒತ್ತು ಅಥವಾ ಆದ್ಯತೆ ನೀಡುವಂಥ ಒಂದು ಸ್ಫೂರ್ತಿಯನ್ನಾದರೂ ನೀಡುತ್ತಿದೆಯಾ? ಖಂಡಿತ ಸರ್. ಕೇಂದ್ರ ಸಾಹಿತ್ಯ ಅಕಾಡೆಮಿ ಕೊಡಮಾಡ್ತಕ್ಕಂಥ 2025ರ ಬಾಲ ಸಾಹಿತ್ಯ ಪುರಸ್ಕಾರ ನನ್ನ ರಚನೆಯ ನೋಟ್ಬುಕ್ ಕೃತಿಗೆ ಸಿಕ್ಕಿರುವಂಥದ್ದು ಭಾಳ ಹೆಮ್ಮೆಯ ಸಂಗತಿ. ಸೊ ಎರಡು ಕಾರಣಕ್ಕೆ ಇದು ನನಗೆ ಭಾಳ ಮುಖ್ಯ ಅಂತ ಅನಿಸುತ್ತೆ. ಒಂದು, ಇವತ್ತು ಕನ್ನಡದಲ್ಲಿ ಮಕ್ಕಳ ಸಾಹಿತ್ಯವನ್ನು ತುಂಬ ಅಲಕ್ಷ್ಯವಾಗಿ ನೋಡುವ ನಿಟ್ಟಿನೊಳಗಡೆ ಮಕ್ಕಳ ಸಾಹಿತ್ಯಕ್ಕಿಂತ ಒಂದು ದೊಡ್ಡ ಪ್ರಶಸ್ತಿ ಸಿಕ್ಕಿರುವಂಥದ್ದು ಇದು ಭಾಳ ಖುಷಿಯ ಸಂಗತಿ. ಮತ್ತು ಎರಡನೇದು, ಬಳ್ಳಾರಿಯಂಥ ಪ್ರದೇಶವನ್ನು ಯಾವತ್ತೂ ಕೂಡ ಬೇರೆ ಬೇರೆ ಕುಖ್ಯಾತಿಗಳ ದೃಷ್ಟಿಯಿಂದ ಏನು ಹೆಚ್ಚುಗಾರಿಕೆ ಮಾಡುವ ಸಂದರ್ಭದೊಳಗಡೆ ಸಾಹಿತ್ಯಕ್ಕಾಗಿ ಇವತ್ತು ಬಳ್ಳಾರಿ ಸುದ್ದಿಯಲ್ಲಿರುವಂಥದ್ದು ಒಂದು ಕೇಂದ್ರ ಸಾಹಿತ್ಯ ಅಕಾಡೆಮಿ ಕೊಡಮಾಡ್ತಕ್ಕಂಥ ದೊಡ್ಡ ಪ್ರಶಸ್ತಿ ಬಳ್ಳಾರಿ ಅಂತ ಪ್ರದೇಶಕ್ಕೆ ಬಂದಿರುವಂಥದ್ದು ಇದು ಬಳ್ಳಾರಿಗೆ ಮತ್ತೊಂದು ಖುಷಿಯ ಸಂಗತಿ. ಹಾಗಾಗಿ ಬಳ್ಳಾರಿಯ ಒಂದು ಹಿರಿಮೆಯನ್ನು ಮತ್ತೊಂದು ದಿಕ್ಕಿನಲ್ಲಿ ಕೊಂಡೊಯ್ಯುವುದಕ್ಕಾಗಿ ಮತ್ತು ಮಕ್ಕಳ ಸಾಹಿತ್ಯದ ಅಲಕ್ಷ್ಯತನವನ್ನು ಅದನ್ನು ತೊಡೆದುಹಾಕಲಿಕ್ಕೆ ಈ ಪ್ರಶಸ್ತಿ ನನಗೆ ಭಾಳ ಪ್ರೇರಣೆಯನ್ನು ನೀಡ್ತಾ ಇದೆ. ಅದನ್ನು ಇಟ್ಕೊಂಡು ನಾನು ಮುಂದೆ ಹೋಗ್ಬೇಕಂತ ಅಂದ್ಕೊಂಡಿದ್ದೀನಿ ಸರ್. ಸರ್, ನಿಮ್ಮ ಕೃತಿಯಲ್ಲಿ ಬಾಲ ಸಾಹಿತ್ಯ ಮಕ್ಕಳ ಮನೋಭಾವವನ್ನು ಪ್ರತಿಬಿಂಬಿಸುತ್ತಿದೆ ಅಂತ ನಮ್ಮ ಅನಿಸಿಕೆ. ನಿಮ್ಮ ಅನಿಸಿಕೆ ಏನಿದೆ? ಖಂಡಿತ ಸರ್. ನಮ್ಮ ನೋಟ್ಬುಕ್ಕಲ್ಲಿರುವಂಥ 8 ಕಥೆಗಳು ಕೂಡ ನನ್ನ ಸುತ್ತಮುತ್ತಲಿನ ಸಮಕಾಲೀನ ಮಕ್ಕಳ ನೋವು ಮತ್ತು ನಲಿವುಗಳನ್ನು ಅನಾವರಣ ಮಾಡ್ತಕ್ಕಂಥ ಪ್ರಯತ್ನವನ್ನೇ ಕೃತಿ ಮಾಡಿದೆ. ಮತ್ತು ಇವತ್ತಿನ ಮಕ್ಕಳಿಗೆ ಅದು ಅಗತ್ಯ ಅಂತ ನಾನು ಅಂದ್ಕೊಳ್ತಾ ಇದ್ದೀನಿ. ಯಾಕೆಂತಂದರೆ ಮಕ್ಕಳಿಗೆ ಬರೀ ಖುಷಿಯ ಸಂಗತಿಗಳನ್ನು ಕೊಡೋದಷ್ಟೇ ಅಲ್ಲ, ಮಕ್ಕಳಿಗೆ ಎಲ್ಲ ಬಗೆಯ ಒಂದು ಅನುಭವಗಳನ್ನು ಕೂಡ ನಾವು ಕೊಡಬೇಕಾಗಿದೆ. ಅದು ಸಾಹಿತ್ಯ ಮಾಡಿದರೆ ಅದಕ್ಕೆ ಇನ್ನೂ ಹೆಚ್ಚು ಬೆಲೆ ಬರುತ್ತೆ ಅಂತೇಳಿ ಈ ಥರದ ಪ್ರಯೋಗವನ್ನು ನಾನು ನೋಟ್ಬುಕ್ಕಲ್ಲಿ ಮಾಡಿದ್ದೀನಿ ಸರ್. ಸರ್, ಪ್ರಸ್ತುತ ದಿನದಲ್ಲಿ ಕನ್ನಡ ಸಾಹಿತ್ಯ ರಂಗದಲ್ಲಿ ಬಾಲ ಸಾಹಿತ್ಯದ ಅಥವಾ ಶಿಶು ಸಾಹಿತ್ಯದ ದಾರಿ ಯಾವ ಕಡೆ ಸಾಗ್ತಾ ಇದೆ? ಖಂಡಿತ ಇವತ್ತು ಮಕ್ಕಳ ಸಾಹಿತ್ಯ ಅಂತಂದರೆ ನಾವು ಏನು ಜನಪದ ಮಾದರಿಯದ್ದು, ಪಂಚತಂತ್ರದ ಪ್ರೇರಣೆಯದ್ದು ಮತ್ತು ಪುರಾಣ ಹಿನ್ನೆಲೆ ಒಂದು ಇಟ್ಕೊಂಡು ಬಹಳ ವರ್ಷಗಳು ಬಂದಿದೆ. ಆದರೆ ಇವತ್ತಿನ ಸಂದರ್ಭದಲ್ಲಿ ಇವತ್ತು ಮಕ್ಕಳ ಸಾಹಿತ್ಯ ಹೊಸ ದಿಕ್ಕಿಗೆ ಚಲಿಸ್ತಾ ಇದೆ. ಅಂದರೆ ವಾಸ್ತವ ಮಾದರಿಗೆ ಇವತ್ತು ಮಕ್ಕಳ ಸಾಹಿತ್ಯ ಹೊರಡ್ತಾ ಇದೆ. ಅನೇಕ ಲೇಖಕರು ಇವತ್ತು ಈ ಕಾಲದ ಕಥೆಗಳನ್ನು, ಈ ಕಾಲದ ಸಂವೇದನೆಗಳನ್ನು ಮಕ್ಕಳ ಸಾಹಿತ್ಯದಲ್ಲಿ ಅವರು ತರ್ತಾ ಇದ್ದಾರೆ. ಇದು ಈ ಕಾಲದ ಒಂದು ಹೊಸ ಬಗೆಯ ಒಂದು ಚಲನೆ ಅಂತ ಅನ್ಬೋದು ಸರ್. ಬಾಲ ಸಾಹಿತ್ಯ ಕುರಿತು ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಆಗಲಿ ಅಥವಾ ಇತರೆ ಸಂಘ ಸಂಸ್ಥೆ ಆಗಲಿ ಸರ್ಕಾರ ಆಗಲಿ ಮಂಡನೆಗೆ ಹೆಚ್ಚಿನ ಆದ್ಯತೆ ನೀಡಬೇಕು, ಹೇಗೆ? ಸರ್, ಇವತ್ತು ಅಕಾಡೆಮಿಗಳು ಮಕ್ಕಳ ಸಾಹಿತ್ಯವನ್ನು ಒಂದು ಮೀಸಲು ಕ್ಷೇತ್ರವನ್ನಾಗಿ ಮಾಡಿಕೊಂಡಿದ್ದಾವೆ. ಅಂದರೆ ಯಾವುದೋ ಒಂದು ಕೃತಿಯನ್ನು ಮಕ್ಕಳ ಸಾಹಿತ್ಯಕ್ಕೆ ಮೀಸಲಿಟ್ಟು ಅವರು ಕೈ ತೊಳೆದುಕೊಳ್ಳುವ ಕೆಲಸ ಆಗ್ತಾಯಿದೆ. ನನಗೇನೆಂದರೆ ಮಕ್ಕಳ ಸಾಹಿತ್ಯ ಪ್ರತಿ ಸಾಹಿತ್ಯದ ಒಂದು ಅಥವಾ ಬೇರೆ ಬೇರೆ ಅಕಾಡೆಮಿಗಳ ಆದ್ಯತೆಯ ಒಂದು ಕ್ಷೇತ್ರ ಆಗಬೇಕು. ಯಾಕಂದರೆ ಬೇರೆಲ್ಲ ಸಾಹಿತ್ಯದ ಪ್ರಕಾರಗಳಿಗೆ ಮಕ್ಕಳ ಸಾಹಿತ್ಯವನ್ನು ಓದುಗರೇನಿದ್ದಾರಲ್ಲ ಅವರೇ ಉಳಿದೆಲ್ಲ ಪ್ರಕಾರಗಳಿಗೆ ಓದುಗರಿಗೆ ಮೂಲ ಬುನಾದಿ. ಹಾಗಾಗಿ ಈ ಪ್ರಕಾರವನ್ನು ಅವರು ಮುಖ್ಯ ಆದ್ಯತೆಯ ಕ್ಷೇತ್ರವನ್ನಾಗಿ ಮಾಡಿಕೊಂಡು ಬೇರೆ ತಮ್ಮೆಲ್ಲ ಚಟುವಟಿಕೆಗಳಲ್ಲಿ ಮಕ್ಕಳ ಸಾಹಿತ್ಯವನ್ನು ಕಡ್ಡಾಯವಾಗಿ ಅದನ್ನು ಇಂಪ್ಲಿಮೆಂಟ್ ಮಾಡಬೇಕು ಅಂತ ನಾನು ಹೇಳ್ತಾ ಇದ್ದೀನಿ ಸರ್. ಕೊನೆಯದಾಗಿ ತಮ್ಮ ಕೇಳೋದು, ನಿಮ್ಮ ನೋಟ್ಬುಕ್ ಕಥಾನಾಯಕಿ ಸುಮಾ ನಿಮಗೆ ಎಲ್ಲಿ ಸಿಗ್ತಾಳೆ? ಸರ್, ಸುಮಾ
ನನ್ನ ಮಗಳು ಸುಮಾ. ಸುಮಾ ಅತ್ಯಂತ ಜೀವನೋತ್ಸವದ ಹುಡುಗಿ. ಸೊ ಅವಳು ತನ್ನ ಜೀವನದಲ್ಲಿ ಏನಾದರೂ ಸಾಧಿಸಲೇಬೇಕಂತ ಅದಮ್ಯವಂಥ ಉತ್ಸಾಹವನ್ನು ಇಟ್ಟುಕೊಂಡಂಥ ಹುಡುಗಿ. ನನ್ನ ಮಗಳ ಅಷ್ಟೇ ಅಲ್ಲ, ನನ್ನ ಸುತ್ತಮುತ್ತಲ ಈ ಜಗತ್ತಿನೊಳಗಡೆ, ಈ ನನ್ನ ಪ್ರದೇಶದೊಳಗಡೆ ನನ್ನ ಮಗಳ ಥರದ ಅನೇಕ ಬಾಲಕಿಯರಿದ್ದಾರೆ. ಸುಮಾ ಸಾಂಕೇತಿಕ ಪಾತ್ರವಾದರೂ ಕೂಡ ಆ ಪಾತ್ರವನ್ನಿಟ್ಟುಕೊಂಡು ನನ್ನ ಈ ಪ್ರದೇಶದ ಎಲ್ಲ ಛಲಗಾರ್ತಿ ಹೆಣ್ಣು ಮಕ್ಕಳನ್ನು ನಾನು ಪ್ರದರ್ಶಿಸಬೇಕಾಗಿತ್ತು, ಅವರ ಛಲವನ್ನು ತೋರಿಸಬೇಕಾಗಿತ್ತು. ಆ ಹಿನ್ನೆಲೆಯಲ್ಲಿ ನಾನು ಸುಮಾ ಮೂಲಕ ನೋಟ್ಬುಕ್ಕನ್ನು ಮತ್ತು ನೋಟ್ಬುಕ್ ಮೂಲಕ ಸುಮಾ ಥರದ ಹುಡುಗಿಯರನ್ನು ನಾನು ಜಗತ್ತಿಗೆ ಪರಿಚಯಿಸಿದ್ದೀನಿ ಸರ್.